ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಇವತ್ತು ಸ್ಪೆಷಲ್ ಡ್ರೈವ್ ಅಧಿಕಾರಿಗಳಿಂದ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವತ್ತಿನಿಂದ ಗೃಹ ಜ್ಯೋತಿಯ ಲಾಭಾರ್ಥಿಗಳು ಈ ಪರಿಷ್ಕರಣೆಗೆ ಒಳಗಾಗಬೇಕಾಗುತ್ತೆ. ನೈಜ ಫಲಾನುಭವಿಗಳ ಅಲ್ವಾ ಅಪಾತ್ರರ ಎಲ್ಲವನ್ನ ಪರೀಕ್ಷೆ ಮಾಡಲಾಗುತ್ತೆ. ಈ ಸಮೀಕ್ಷೆಯ ಮೂಲಕ ಎಸ್ಕಾಂ ಸಿಬ್ಬಂದಿ ಮನೆ ಮನೆಯ ಸಮೀಕ್ಷೆಯನ್ನು ನಡೆಸ್ತಾರೆ. ಗೃಹ ಜ್ಯೋತಿ ಸ್ಕೀಮ್ನ ಫಲಾನುಭವಿಗಳಿಗೆ ನಿಜವಾದ ಫಲಾನುಭವಿಗಳ ಇವರು ಅನ್ನೋದನ್ನ ಜರಡಿ ಹಿಡಿಯೋ ಕೆಲಸ ಆಗುತ್ತೆ. ಸ್ಕ್ರೂಟಿನಿ ಸ್ಟ್ರಿಕ್ಟ್ ಆಗಿರುತ್ತೆ. 11 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಗೆ ಎಸ್ಕಾಂ ಸಿಬ್ಬಂದಿ, ಮೀಟರ್ ರೀಡರ್ಸ್ ಮತ್ತು ಅಧಿಕಾರಿಗಳು ಬರ್ತಾರೆ. ದಾಖಲೆಗಳನ್ನು ಪರಿಶೀಲಿಸಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ನೀವು ಕೊಟ್ಟಿರುವಂತಹ ದಾಖಲೆ, ಅವ್ರ ಬಳಿ ಇರುವಂತಹ ಡೇಟಾ ಎರಡೂ ಮ್ಯಾಚ್ ಆದರೆ ಯೋಜನೆಯ ಲಾಭ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಕಾನೂನು ಕ್ರಮವನ್ನು ಜರುಗಿಸೋದ್ರ ಬಗ್ಗೆ ಕೂಡ ಯೋಚನೆಯನ್ನು ಮಾಡ್ತಿದ್ದಾರೆ. ಸೊ ನೋಡಬೇಕಾಗತ್ತೆ ಈ ಸ್ಪೆಷಲ್ ಡ್ರೈವ್ನಲ್ಲಿ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ಗೃಹ ಜ್ಯೋತಿ ಅರ್ಜಿಯಲ್ಲಿ ಗಮನ ಸೆಳೀತಾ ಇರೋದು ಪ್ರಮುಖ ಷರತ್ತು. ಸುಳ್ಳು ಮಾಹಿತಿಯನ್ನು ಕೊಟ್ಟರೆ ಗೃಹ ಜ್ಯೋತಿ ಯೋಜನೆಯಿಂದ ನಿಮ್ಮನ್ನ ಆಚೆ ಹಾಕೋ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಈವರೆಗೂ ಪಡೆದ ಸೌಲಭ್ಯವನ್ನ ಬಡ್ಡಿ ಸಮೇತ ಮರುಪಾವತಿ ಮಾಡಬೇಕು, ಲೆಕ್ಕ ನಾವು ಇಟ್ಕೊಂಡಿದ್ದೀವಿ ಅನ್ನೋದನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತು ಡಿಕ್ಲರೇಷನ್ಗೂ ಕೂಡ ಸೈನ್ ಹಾಕಿಸ್ಕೊಳ್ತಾರೆ. ತಂದಿರುವಂತಹ ಫಾರ್ಮ್ನಲ್ಲಿ ನಾನು ಹೇಳಿರೋ ಎಲ್ಲ ಮಾಹಿತಿ ನಿಜ, ಸುಳ್ಳಾದರೆ ನನ್ನ ವಿರುದ್ಧ ಕ್ರಮ ಜರುಗಿಸಿ ಅಂತ ನೀವೇ ಸೈನ್ ಮಾಡಬೇಕಾಗತ್ತೆ. ಹೀಗಾಗಿ ಫಿಲ್ಟರ್ ಮಾಡೋ ಕೆಲಸ ಸ್ಟ್ರಿಕ್ಟ್ ಇದೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಇದರಲ್ಲೇನಾದರೂ ಲೋಪದೋಷಗಳು ಆಗುತ್ತಾ ಮತ್ತು ಫಸ್ಟ್ ದಿನ ಇದ್ದಂತಹ ಉತ್ಸಾಹ, ಚೈತನ್ಯ ಅಧಿಕಾರಿಗಳದ್ದು ಕಂಟಿನ್ಯೂ ಆಗುತ್ತಾ? ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕೂಡ ಇವ್ರು ಯೋಜನೆ ತರಬೇಕಾದ್ರೆ ಫುಲ್ ಸ್ಟ್ರಿಕ್ಟಾಗಿ ನಾವು ಮಾನಿಟ್ರ್ ಮಾಡ್ತೀವಿ, ಅಪಾತ್ರರಿಗೆ ಸಿಗಲ್ಲ ಯೋಜನೆ, ಆ ರೀತಿ ನೋಡ್ಕೊಳ್ತೀವಿ ಅಂದರು. ಆದರೂ ಕೆಲವರು ಒಳನುಸುಳಿದ್ರು. ಈಗ ಒಳನುಸುಳುಕೋರರನ್ನು ಹಿಡಿದು ಆಚೆ ದಬ್ಬೋ ಕೆಲಸ ಹೇಗೆ ಪ್ರಾಮಾಣಿಕವಾಗಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಹಾಗಾದರೆ ಗೃಹ ಜ್ಯೋತಿ ಪರಿಷ್ಕರಣೆ ಸಂದರ್ಭದಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲ ಮಾಹಿತಿಗಳು. ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ನೀವು ಈ ರಾಜ್ಯದ ಮತದಾರರು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಇರುವ ಪ್ರಮುಖ ಡಾಕ್ಯುಮೆಂಟ್ ಅದನ್ನು ಕೇಳ್ತಾರೆ, ಅದನ್ನು ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಪ್ಯಾನ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಇದರಲ್ಲೂ ಕೂಡ ಫೇಕ್ ಡೂಪ್ಲಿಕೇಟ್ ಎಂಟ್ರಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾರೆ. ಬಾಡಿಗೆದಾರರ ಕರಾರು ಪತ್ರ, ನೀವು ಒಂದು ವೇಳೆ ಬಾಡಿಗೆ ಪಾವತಿದಾರರಾಗಿದ್ದರೆ ಅಗ್ರಿಮೆಂಟ್ ಪತ್ರವನ್ನು ತಗೊಂಡು ಕನ್ಫರ್ಮ್ ಮಾಡ್ಕೊಳ್ತಾರೆ ನೀವೇ ಇರೋದು ಹೌದಾ ಅಲ್ವಾ ಅಂತ. ಇದು ಇಂಪಾರ್ಟೆಂಟ್ ಆಗುತ್ತೆ. ರೇಷನ್ ಕಾರ್ಡ್, ಯಾವುದೇ ಕಲ್ಯಾಣ ಯೋಜನೆಗಳ ಲಾಭ ಪಡಿಬೇಕು ಅಂದರೆ ರೇಷನ್ ಕಾರ್ಡ್ ಇಂಪಾರ್ಟೆಂಟ್. ಸೊ BPL, APL ಏನಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಅವ್ರಿಗೆ ಕೊಟ್ಟ ಇನ್ಫಾರ್ಮೇಷನ್ ಮತ್ತು ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಅಂತ ಮ್ಯಾಚ್ ಮಾಡೋ ಕೆಲಸ ಆಗುತ್ತೆ. ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕೇಳಲಾಗುತ್ತೆ. ಇದನ್ನು ಫಸ್ಟು ಕಡ್ಡಾಯ ಅಂದರು, ಈಗೇನೋ ಕಡ್ಡಾಯ ಅಲ್ಲ ಅಂತಿದ್ದಾರೆ. ಬಟ್ ಇದ್ರ ಬಗ್ಗೆ ಇನ್ನೂ ಕನ್ಫ್ಯೂಷನ್ ಕಂಟಿನ್ಯೂ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಡೇಟಾ ಕಲೆಕ್ಟ್ ಮಾಡೋದಕ್ಕೂ ಸರ್ಕಾರ ಒಂದು ಪರ್ಯಾಯವಾಗಿ ಈ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ ಅನ್ನೋದು ಸ್ಪಷ್ಟ. ಈ ಜಾತಿ ಪ್ರಮಾಣ ಪತ್ರ ಕೇಳೋದ್ರ ಮೂಲಕ ಮತ್ತು SIR ನಡೆಯೋ ಟೈಮ್ನಲ್ಲೇ ಇವರು ಪ್ಯಾರಲಲ್ ಆಗಿ ಮಾಡೋದ್ರ ಮೂಲಕ ಡೇಟಾ ಕಲೆಕ್ಷನ್ ತಂತ್ರ ಇದೆ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ಸ್ಪೀಡಲ್ಲಿ ನಡೀತಾ ಇದೆ ಈ ಡ್ರೈವ್ ಅಂತ? ಮಮತಾ, ಈಗ ಇನ್ನಷ್ಟೇ ಆರಂಭ ಆಗಬೇಕಾಗಿದೆ. ಈಗ ಅವ್ರಿಗೆ ಮೊಬೈಲ್ ಆ್ಯಪ್ ಇದೆ, ಜೊತೆಗೆ ಈ ರೀತಿಯ ಫಾರಂ ಏನಿದೆ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರುವಂಥದ್ದು, ಇದು ಫಲಾನುಭವಿಗಳಿಗೆ ಕೊಡ್ತಾ ಇರುವಂತಹ ಗೃಹ ಜ್ಯೋತಿಯ ಪರಿಶೀಲನಾ ಅರ್ಜಿ ಮತ್ತೆ ಪುನರ್ ಪರಿಶೀಲನಾ ಅರ್ಜಿ. ಈ ಅರ್ಜಿಯೂ ಇದೆ, ಅದರ ಜೊತೆಗೆ ಮೊಬೈಲ್ ಆ್ಯಪ್ ಇದೆ. ಸೊ ಹಾಗಾಗಿ ಈಗ ಸಭೆಯನ್ನು ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ಮಾಡ್ತಾ ಇದ್ದಾರೆ. ಜಸ್ಟ್ ಅವರಿಗೆ ಯಾವ ರೀತಿ ಮಾಡೋದು ಏನು ಅನ್ನುವಂಥದ್ದು. ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಸಿಬ್ಬಂದಿ ಅವರ ಒಂದು ಗೃಹ ಜ್ಯೋತಿ ಆ್ಯಪ್ ತೋರಿಸ್ತಾ ಇರ್ಬೋದು. ಸೊ ಈ ಆ್ಯಪ್ ಮೂಲಕ ಕೂಡ, ಮೊಬೈಲ್ ಆ್ಯಪ್ ಮೂಲಕವೂ ಕೂಡ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಅವರು ಇದರಲ್ಲಿ ಡೇಟಾವನ್ನ ಸಂಗ್ರಹ ಮಾಡ್ತಾರೆ. ಬಟ್ ಇದರಲ್ಲಿ ಏನಂದ್ರೆ ಸದ್ಯಕ್ಕೆ ನೆಟ್ವರ್ಕ್ ಇಶ್ಯೂ ಇದೆ. ಸೊ ಹಾಗಾಗಿ ಯಾವ ರೀತಿಯ ಸ್ಟೆಪ್ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ. ಈಗ ಒಂದು ಗೊಂದಲ ಇದೆ ಇವರಿಗೆ, ಒಂದು ಮೊಬೈಲ್ ಆ್ಯಪ್ ಮುಖಾಂತರವಷ್ಟೇ ನಾವು ಭರ್ತಿಯನ್ನ ಮಾಡಬೇಕಾ ಅಥವಾ ಅರ್ಜಿ ನಮೂನೆಯನ್ನು ಕೂಡ ಕಂಪಲ್ಸರಿ ಕೊಡ್ಲೇಬೇಕಾ ಏನು ಅನ್ನುವಂಥದ್ದು. ಸೊ ಹಾಗಾಗಿ ಅದನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡ್ತಾ ಇದ್ರೆ ನೀವು ಅನೇಕ ಕ್ವಶನ್ಸ್ಗಳಿದಾವೆ. ಒಂದು, ಯಾವ ಎಸ್ಕಾಂಗಳು ಇರುತ್ತವೆ ಏನು ಅನ್ನುವಂಥದ್ದು, ಜೊತೆಗೆ ವಿದ್ಯುತ್ ಬಿಲ್ಲಿನ ಸಂಖ್ಯೆ, ಅಕೌಂಟ್ ID ಇರುತ್ತೆ, ಅದರ ಜೊತೆಗೆ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಫಲಾನುಭವಿಯ ಹೆಸರು, ಜೊತೆಗೆ ಮೊಬೈಲ್ ಸಂಖ್ಯೆ, ಬಾಡಿಗೆದಾರರ ಅಥವಾ ಮಾಲೀಕರ ಏನು ಅನ್ನುವಂಥದ್ದು, ಜೊತೆಗೆ ಅವರ ಪಡಿತರ ಚೀಟಿಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, APL BPL ಅನ್ನುವಂಥದ್ದು. ಇನ್ನೊಂದು, ಅವರು ಕರ್ನಾಟಕ ರಾಜ್ಯದ ಮತದಾರರೇ ಏನು ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಆದಾಯ ತೆರಿಗೆಯನ್ನ ಇಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ
ಪ್ರವರ್ಗ ನೀವು ನೋಡ್ತಾ ಇರ್ಬೋದು, ಬೆನಿಫಿಷಿಯರಿಯ ಕ್ಯಾಟಗರಿಯನ್ನ ಕೂಡ ಫಿಲ್ ಮಾಡುವಂತಹ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಇದೇ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇರುವಂತದ್ದು. ಅಂದ್ರೆ ಈಗ ಅವರು ಆಯ್ಕೆ ಅಂತ ಹೇಳ್ತಾ ಇದ್ದಾರೆ, ಜಾತಿ ಪ್ರಮಾಣ ಪತ್ರವನ್ನ ತೋರಿಸೋದಕ್ಕೆ ಮಾತ್ರ ಆಯ್ಕೆ, ಬಟ್ ಇಲ್ಲಿ ಅವರು ಕಡ್ಡಾಯವಾಗಿ ಮೆನ್ಷನ್ ಮಾಡಲೇಬೇಕು, ಅವರು SC ST OBC ಅಲ್ಪಸಂಖ್ಯಾತ ಹಾಗೂ ಇತರೆ ಅನ್ನುವಂತಹ ಕಾಲಮ್ ಅನ್ನ ಕೊಟ್ಟಿದ್ದಾರೆ, ಇದನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಹಾಗಾಗಿ ಗೃಹ ಜ್ಯೋತಿಯ ವಿಚಾರದಲ್ಲಿ ಪ್ರವರ್ಗದ ಮಾಹಿತಿ ಏನಕ್ಕೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಪ್ರಶ್ನೆ. ಇನ್ನೊಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಫಲಾನುಭವಿಯ ಆದಾಯ ತೆರಿಗೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಇಲ್ಲಿ ಕೇಳಿದ್ದಾರೆ. ಇದು ಕೂಡ ಏನಕ್ಕೆ ಅನ್ನುವಂತಹ ಪ್ರಶ್ನೆ ಇದೆ. ವೃತ್ತಿಯನ್ನ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಅದರಲ್ಲಿರ್ಬೋದು ಸರ್ಕಾರಿ ನೌಕರರ, ಖಾಸಗಿಯವರ, IT ಅವರ ಏನು ಅನ್ನುವಂಥದ್ದು. ಸೊ ಎಲ್ಲಾ ವಿವರಗಳನ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ, ಅದನ್ನೆಲ್ಲವನ್ನ ಕೂಡ ಭರ್ತಿ ಮಾಡಬೇಕು. ಇನ್ನೊಂದು ಶಾಕಿಂಗ್ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಒಂದು ಡಿಕ್ಲರೇಷನ್ ಇದೆ, ಘೋಷಣೆ ಇದೆ. ಈ ಖಾತೆಯನ್ನ ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತೆ. ಗೃಹ ಬಳಕೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಗೃಹ ಜ್ಯೋತಿಯ ಯೋಜನೆಯನ್ನ ಬಳಸಿದ್ದಲ್ಲಿ ಅವರು ಬಡ್ಡಿಯೊಂದಿಗೆ ಎಲ್ಲವನ್ನ ಕೂಡ ಪಾವತಿ ಮಾಡಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಘೋಷಣಾ ಪತ್ರವನ್ನ ಕೊಟ್ಟಿದ್ದಾರೆ. ಬಹುಶಃ ಜನರಿಗೆ ಇದು ದೊಡ್ಡ ಮಟ್ಟದ ತಲೆನೋವು. ಸಾಕಷ್ಟು ಆಲ್ರೆಡಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಾಗಿದೆ, ಈಗ ಮತ್ತೆ ಅರ್ಜಿಯನ್ನ ಭರ್ತಿ ಮಾಡುವಂತಹ ಪರಿಸ್ಥಿತಿ ಈಗ ಜನರಿಗೆ ಬಂದಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸೊ ಗೃಹ ಜ್ಯೋತಿ ಅರ್ಜಿಯಲ್ಲಿ ಅಪಾತ್ರರನ್ನ ಹೊರಗೆ ದಬ್ಬೋ ಕೆಲಸ ಹೇಗಾಗ್ತಿದೆ ಅನ್ನೋದನ್ನು ನಾವು ವಿವರಿಸ್ತಾ ಇದ್ವಿ. ಫಾರ್ಮಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಯಾವುದನ್ನು ತುಂಬಬೇಕು, ಯಾವುದು ಮ್ಯಾಂಡೇಟ್ರಿ, ಯಾವುದು ಆಪ್ಷನಲ್ ಎಲ್ಲ ಹೇಳಿದ್ವಿ. ಇನ್ನು ಇನ್ಕಮ್ ಟ್ಯಾಕ್ಸನ್ನು ಪಾವತಿ ಮಾಡ್ತಿರೋರಿಗೆ ಒಂದು ಕನ್ಫ್ಯೂಷನ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಈ ಕಲ್ಯಾಣ ಯೋಜನೆ ಅಂತಿದ್ದಾರೆ, ಕಲ್ಯಾಣ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಹೇಗೆ ಪಾವತಿ ಮಾಡ್ತಿದ್ದವ್ರಿಗೆ ಲಾಭ ಸಿಗುತ್ತಾ ಇಲ್ವಾ ಅಂತ.